ಕ್ರೀಡಾ ಸ್ಫೂರ್ತಿ ಅಂತ ಬಂದ್ರೆ ನಾವು ನೀರನ್ನ ಏನು ಬಂದ್ ಮಾಡಿದೀವಿ ಪಾಕಿಸ್ತಾನಕ್ಕೆ ಹೋಗಿ, ಅದು ಒಂದು ಕ್ರೀಡಾ ಸ್ಫೂರ್ತಿಯಲ್ಲಿ ಮಾನವೀಯತೆ ದೃಷ್ಟಿಯಲ್ಲಿ ಬಿಟ್ಬಿಡ್ಬೋದು ಅಂತ ಹೇಳಿ. ಹಾಗಲ್ಲ, ಒಂದು ಬಾಂಧವ್ಯ ಇರುತ್ತೆ, ಒಂದು ಅವ್ರು ನಡ್ಕೊಳ್ಳೋದು ನಾವು ನಡ್ಕೊಳ್ಳೋದು, ನಮ್ಮ ಸಂಬಂಧವನ್ನು ಅವ್ರು ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ, ಸ್ಪಂದಿಸ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅವ್ರು ಆ ರೀತಿಯಲ್ಲಿ ನಡ್ಕೊಂಡಾಗ ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ಇಲ್ಲಿ ಹೇಗೆ ಕೊಟ್ಟಿದ್ದೀವೋ ಕ್ರಿಕೆಟ್ನಲ್ಲೂ ಹಾಗೆ ಕೊಡಬೇಕಾಗತ್ತೆ. ಇವತ್ತು ಅಷ್ಟೇ ಕ್ರಿಕೆಟ್ ಆಡ್ತಾರೆ ನೋಡಿ, ಸಾಮಾನ್ಯವಾಗಿ ಕ್ರಿಕೆಟ್ ಮ್ಯಾಚ್ ಅಂತ ನಡೆಯುವಾಗ, ಯಾವುದೇ ಕ್ರೀಡೆ ಅಂತ ನಡೆಯುವಾಗ ಅಲ್ಲೊಂದು ಸ್ಲೆಡ್ಜಿಂಗ್ ಅಂತ ಇರುತ್ತೆ, ಸುಮ್ಮನೆ ಕಾಲು ಇಳೋದಿರುತ್ತೆ, ಪರಸ್ಪರ ಕೆಲವು ವರ್ಷಗಳಿಂದ ಸಂಬಂಧ ಇರೋರು ತಮಾಷೆ ಕೊಹ್ಲಿ ಇದ್ದಿದ್ರೆ ಇನ್ನೊಂದಿಷ್ಟು ಜಲಕ್ ನೋಡ್ಬೋದಾಗಿತ್ತು ನೀವು. ಕೇವಲ ಸಂಘರ್ಷ ಮಾತ್ರ ಅಲ್ಲ, ಕಾಲಿಡೋದು ಮಾತ್ರ ಅಲ್ಲ, ತಮಾಷೆ ಕೂಡ ನಡೀತೆ ಎಷ್ಟೋ ಸಾರಿ ಕ್ರೀಡೆಯಲ್ಲಿ, ಅದು ಕೂಡ ನಡೀತಾ ಇಲ್ಲ ಇಲ್ಲಿ. ಅಂದ್ರೆ ಇವರು ಅವ್ರನ್ನ ಎಲ್ಲಿ ಇಡಬೇಕು ಅಲ್ಲೇ ಇಟ್ಬಿಟ್ಟಿದ್ದಾರೆ. ಕಳೆದ ಬಾರಿ ಎಲ್ಲ ನಮಗೆ ಬಾಬರ್ ಅಜಮ್ ಇರ್ಬೋದು, ರಿಜ್ವಾನ್ ಆಡ್ಬೇಕಾದ್ರೆ ಅವ್ರು ಅತ್ಯುತ್ತಮವಾಗಿ ಆಡಿದ ಮೇಲೆ ಕೊಹ್ಲಿ ಕೂಡ ಅವ್ರ ಜೊತೆಗೆ ನಿಂತ್ಕೊಂಡು ಮಾತುಕತೆ ನಡೆಸಿದ್ರು. ಅದು ಕ್ರೀಡಾ ಸ್ಫೂರ್ತಿ. ಅದನ್ನ ಅವ್ರು ಉಳಿಸ್ಕೋಬೇಕು, ಆ ದೇಶ ಉಳಿಸ್ಕೊಂಡಾಗ ಅದು ಮುಂದುವರ್ಕೊಂಡು ಹೋಗುತ್ತೆ. ಉಳಿಸ್ಕೊಂಡಿಲ್ಲ, ಇವತ್ತು ನಾವು ಸೆಕೆಂಡ್ ಕೊಡದಿರೋ ಹಂತಕ್ಕೆ ಬಂದೇವಿ. ಮುಂದೊಂದು ದಿನ ಅವ್ರ ಜೊತೆಗೆ ಆಡ್ದೇನೂ ಇರ್ಬೋದು, ಹೇಳಕ್ಕಾಗಲ್ಲ. ಮತ್ತೆ ಇದಕ್ಕಿಂತ ಮುಂಚೆ ಎಲ್ಲ ಕ್ರೀಡಾ ಸ್ಫೂರ್ತಿನೂ ಮೆರೆದಿದ್ದೀವಿ, ಪ್ರೇಮ ಹೇಳ್ದಂಗೆ ಅವ್ರ ಜೊತೆ ಮಾತಾಡಿದೀವಿ. ನಮ್ಮ ದೇಶದ ಆಟಗಾರರು ಅವ್ರ ದೇಶದ ಆಟಗಾರ ಬ್ಯಾಟ್ ಕೂಡ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅಮೇರಿಕ ಕೊಟ್ಟಿರೋ ಬ್ಯಾಟು, ಆಮೇಲೆ ಆ ದೇಶದವ್ರು ನಮ್ಮ ಆಟಗಾರನ ಎಷ್ಟು ಹೊಗಳ್ತಾ ಇದ್ರು, ಈಗ ದ್ವೇಷಿಸ್ತಾ ಇದ್ದಾರೆ. ಹೌದು ನೋಡಿ, ಇಂಥ ಉದಾಹರಣೆಗಳಿದಾವೆ. ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು? ಈ ಪೆಹಲ್ಗಾಮಿಂದ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಅದು ಎಲ್ಲಿ ತನಕ ಎಂಡ್ ಆಗುತ್ತೋ ನನಗೆ ಗೊತ್ತಿಲ್ಲ. ಆಗತ್ತೆ, ಏನು ಕಾರ್ಗಿಲ್ ಆದಮೇಲೂ ನಾವು ಕ್ರಿಕೆಟ್ ಆಡಿದ್ದೀವಿ, ಅದನ್ನು ಕಾರ್ಗಿಲ್ ಮಾರ್ತೋಗಿದ್ದೀವಿ, ಪೆಹಲ್ಗಾಮ್ ಬಂತು. ಅಷ್ಟು ಕೆಟ್ಟ ಮನಸ್ಥಿತಿಯವ್ರು ನಾವು ಇದ್ದೀವಿ, ಇಂಡಿಯನ್ಸು ಹಂಗೆ ಇದ್ದೀವಿ, ತುಂಬ ತಾಳ್ಮೆ. ಬಟ್ ಈಗ ನಡೆದಿರುವಂಥ ಈ ಘಟನೆ ಇದೆಯಲ್ಲ, ತುಂಬ ಅಮಾನವೀಯ. ನಿನ್ನನ್ನು ಧರ್ಮ ಕೇಳಿ ಹೊಡಿತಾರೆ ಅಂತಂದರೆ ಅದು ಇನ್ನೇಂಥ ಮನಸ್ಥಿತಿ ಅದು. ಅಂಥವ್ರನ್ನ ಪೋಷಿಸಿರುವಂಥ ಪಾಕಿಸ್ತಾನದ ವಿರುದ್ಧ ಅನಿವಾರ್ಯವಾಗಿ ಕ್ರಿಕೆಟ್ ಆಡಬೇಕಾಗಿದೆ, ಆಡ್ತಾ ಇದ್ದೀವಿ. ಅದರ ಜೊತೆಗೆ ನಮಗೆ ಸಂಬಂಧಗಳು ಬೇಕಾಗಿಲ್ಲ. ಅವ್ರು ಯಾರು ಅವ್ರ ಪಾಡಿಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾವಿರಲಿ. ಈಗ ಆಡೋಣ, ಗೆಲ್ಲೋಣ, ಬರೋಣ, ಇಷ್ಟೇ ಇರೋದು. ಏನಾದರೂ ಭಾರತ ಪಾಕಿಸ್ತಾನ ನಡುವೆ ಸರಣಿಯನ್ನು ಏರ್ಪಡಿಸಿದ್ರೆ, ಎರಡೇ ದೇಶಗಳ ನಡುವೆ ಏರ್ಪಡಿಸಿದ್ರೆ ಅದು ತಪ್ಪು. ಇಡೀ ದೇಶದಲ್ಲಿ ಅದಕ್ಕೆ ವಿರೋಧ ಆಗ್ತದೆ. ಇದು ICC ನಿಯಮದ ಅಡಿಯಲ್ಲಿ ಆಗ್ತಾ ಇರೋದು. ಒಂದಷ್ಟು ರಾಷ್ಟ್ರಗಳು ಸೇರಿ ಕ್ರಿಕೆಟ್ ಆಡುವಾಗ ನಾನು ಬರಲ್ಲ ಅಂತ ಹೇಳಿ ಕೂತ್ಕೊಳ್ಳೋಕ್ಕಾಗಲ್ಲ. ಮ್ಯಾಚ್ ಮುಗಿದಾದ ನಂತರ ಇಂಡಿಯನ್ ಆರ್ಮಿಗೆ ಸಮರ್ಪಿಸಿದ್ರು. ಬಟ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆ ವಿಚಾರ. ಅಂದರೆ ನಮ್ಮ ಕ್ರೀಡೆಯನ್ನು ನಾವು ಆಡಿದ್ರೂ ಘಟನೆಯನ್ನು ಮರ್ತಿಲ್ಲ. ಈ ಗೆಲುವನ್ನು ಅವ್ರಿಗೆ ಸಮರ್ಪಣೆ ಮಾಡ್ತೀವಿ ಅಂತಂದರೆ ನಮ್ಮ ಆರ್ಮಿ ಎಷ್ಟು ಸಮರ್ಥವಾಗಿ ಕೆಲಸ ಮಾಡಿದೆ, ನಮ್ಮ ಆರ್ಮಿಯ ಹೆಮ್ಮೆ ಏನು ಅನ್ನೋದನ್ನು ಒಂದು ಜಗತ್ತಿಗೆ ತೋರಿಸ್ಕೊಟ್ಟಿರುವಂಥ ವಿಚಾರ. ಮತ್ತು ಟೆರರ್ ಮೇಲೆ ನಮ್ಮ ಆರ್ಮಿ ಎಷ್ಟು ಮಟ್ಟಿಗೆ ಪ್ರಾಬಲ್ಯವನ್ನು ಸಾಧಿಸಿತು ಅನ್ನೋದನ್ನು ಕೂಡ ಜಗತ್ತಿಗೆ ತೋರಿಸ್ಕೊಡುವಂಥ ವಿಚಾರ. ಆ ಕಾರಣಕ್ಕಾಗಿ ಒಳ್ಳೆಯ ನಡೆ ಇದು. ಆ ಸಂದರ್ಭದಲ್ಲಿ ಯಾವ ವೇದಿಕೆಯಲ್ಲಿ ಅದನ್ನು ತಕ್ಷಣಕ್ಕೆ ನೆನಪು ಮಾಡಿ ಅದನ್ನು ಹೇಳಿದ್ರು, ಯಾರು ಇದನ್ನು ಮಾತುಕತೆ ಮಾಡಿ ಯಾರು ಪ್ಲ್ಯಾನ್ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಒಳ್ಳೆ ನಿರ್ಧಾರ. ಕ್ರಿಕೆಟಲ್ಲಿ ಒಂದು ದೇಶದ ಹೆಸರನ್ನ ಒಳ್ಳೆ ರೀತಿ ಪೋಟ್ರೆ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ನೋಡಿ, ನಮಗೆ ಅಫ್ಘಾನಿಸ್ತಾನ ಅಂದ್ರೆ ಮೊದಲು ಬೇರೆ ಬೇರೆ ಇಮ್ಯಾಜಿನೇಷನ್ ಇರ್ತೈತೆ. ಇವತ್ತು ಅಫ್ಘಾನಿಸ್ತಾನ ಅಂತ ಹೇಳಿದ ತಕ್ಷಣನೇ ಬರ್ಸರ್ ನಮಗೆ ಒಬ್ಬ ರಶೀದ್ ಖಾನ್ ನೆನಪಾಗ್ತಾನೆ, ಬೇರೆ ಬೌಲರ್ ನೆನಪಾಗ್ತಾರೆ ನಮಗೆ. ಹಾಗಾಗಿ ಇವತ್ತು ಪಾಕಿಸ್ತಾನ ಅಂದ್ರೂ ಕೂಡ ಮುಂದೊಂದು ದಿನ ಈ ಕ್ರಿಕೆಟಿಂದನೇ ಅವರು ಒಳ್ಳೆತನಕ್ಕೆ ಒಳ್ಳೆ ದೇಶ ಅಂತ ಹೆಸರು ಮಾಡ್ಕೊಳ್ಳೋಕ್ಕೂ ಅವಕಾಶಗಳಿದೆ. ಹಾಗಾಗಿ ಕ್ರಿಕೆಟ್ ಎರಡನ್ನೂ ಸೂಚನೆ ಮಾಡುತ್ತೆ. ನಾವಿವಾಗ ಮೊದಲೇ ಹೇಳಿದ್ವಿ, ಹಿಂದೆ ರೋಹಿತ್ ಶರ್ಮಾ ಕೊಹ್ಲಿ ಇರಬೇಕಾದ್ರೆ ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ರು. ಕೊಹ್ಲಿಗೆ ಸ್ಪೆಷಲಿ ಪಾಕಿಸ್ತಾನದಲ್ಲಿ ಅದ್ಭುತ ಫ್ಯಾನ್ ಬೇಸೇ ಇದೆ. ಹಾಗಿದ್ದಾಗ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗೆ ಇಲ್ಲ ಅಂದ್ರೆ ನಾವು ಸೆಕೆಂಡ್ ಕೊಡದೇ ಇರೋದ್ರಲ್ಲಿ ಏನು ದೊಡ್ಡ ನಾವೇನು ಕ್ರೀಡಾ ಸ್ಫೂರ್ತಿ ಮರ್ತಿದೀವಿ ಅಂತ ನಾನು ಒಪ್ಕೊಳ್ಳಲ್ಲ. ಈ ಮರಿತೀವಪ್ಪ, ನಮ್ದು ಕ್ರೀಡಾ ಸ್ಫೂರ್ತಿ ಇಲ್ಲ. ನಿಮ್ಮ ಜೊತೆ ನನಗೆ ಕ್ರೀಡಾ ಸ್ಫೂರ್ತಿನೇ ಬೇಕಾಗಿಲ್ಲ. ನಮ್ಗೆ ಅದ್ ಬೇರೆ ಕ್ರೀಡಾ ಸ್ಫೂರ್ತಿ ಯಾರ ಜೊತೆಗೆ ಅಂದ್ರೆ ಆ ಸ್ಫೂರ್ತಿಯನ್ನ ಸ್ವೀಕರಿಸೋ ಕೆಪಾಸಿಟಿನ ಅವ್ರಿಗೆ ಇರ್ಬೇಕಲ್ವಾ. ಎಲ್ಲಾ ದೇಶಗಳು ಬೇಕಾದ್ರೆ ನಮ್ಮ ವೈರತ್ವವನ್ನು ಕಟ್ಕೊಳ್ಳಿ. ಈ ವಿಷಯದಲ್ಲಿ ನಮಗೆ ಈ ಜನರ ಜೊತೆಗೆ ಬೇಕಾಗಿಲ್ಲ ಕ್ರೀಡಾ ಸ್ಫೂರ್ತಿ. ನಾವು ಶೇಕ್ ಹ್ಯಾಂಡ್ ಕೊಡಲ್ಲ, ನಿಮ್ಮನ್ನ ನೋಡಲ್ಲ, ನಿಮ್ಮನ್ನ ಮಾತಾಡ್ಸಲ್ಲ. ಗೇಮ್ ಇದೆ, ಗೇಮ್ ಆಡ್ತೀವಿ, ಗೆಲ್ತೀವೋ ಸೋಲ್ತೀವೋ ಅದು ಮೈದಾನ ನಿರ್ಧಾರ ಮಾಡುತ್ತೆ. ಹೊರಗಡೆ ಬರ್ತೀವಿ, ನಿಮ್ಮ ಪಾಡ್ ನಿಮ್ದು, ನಮ್ಮ ಪಾಡ್ ನಮ್ದು, ಇಷ್ಟೇ ನೋಡಿ. ಈಗಿರುವಂಥ ಸೆಂಟೆನ್ಸ್ ಅವರು ನಮ್ಮ ಇಂಡಿಯನ್ ಟೀಮ್ ಅನ್ಕೊಂಡಿರೋದು ಇಷ್ಟೇ. ಇದು ಇಂಡಿಯನ್ಸು ಆಗಿ ನಾವು ಅದಕ್ಕೆ ಪ್ರೋತ್ಸಾಹ ಕೊಡಬೇಕಷ್ಟೇ. ಅಲ್ಲ, ಭಾರತ ಕಡೆ ಏನು ಉರ್ಸಿಲ್ಲ, ಸೈಲೆಂಟ್ ಆಗಿ ಆಡಿದ್ರು, ಅದ್ರ ಹೋಗಿತ್ತು. ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಇದ್ದಿದ್ರೆ ಇನ್ನೂ ಅವರು ಇಂಥ ವಿಷಯದಲ್ಲಿ ವಿರಾಟ್ ಕೊಹ್ಲಿ ಇವ್ರ ಅಪ್ಪಗಳು ಅವರು ಶೇಕ್ ಹ್ಯಾಂಡ್ ಅಲ್ಲ, ಕಣ್ಣು ನೋಡಕ್ ಹೋಗ್ಬೇಡ್ರು ಅವ್ರು ಅಂದ್ಬಿಡ್ತಿದ್ದ ಅವರು ಅಂತ ವಿರಾಟ್ ಕೊಹ್ಲಿ. ಬಟ್ ವಿರಾಟ್ ಕೊಹ್ಲಿ ಮೇಲೆ ಒಳ್ಳೆ ಗೌರವ ಅಂತೂ ಖಂಡಿತವಾಗ್ಲೂ ಇದೆ. ವಿರಾಟ್ ಕೊಹ್ಲಿ ಇದ್ದಿದ್ರು ಇನ್ನೂ ಮಜಾ ಬರ್ತಿತ್ತೆ ಹೊರತು ಸ್ಲೆಡ್ಜಿಂಗ್ ಅದು ಮಾಡ್ತಿರಲಿಲ್ಲ. ಅನ್ಕೊಂಡ್ಬಿಟ್ಟಿದೀವಿ, ಏನು ಗೊತ್ತಾ, ನಾವು ಆಡ್ತಾ ಇಲ್ಲ,
ಇವ್ರು ಏನು ನಮ್ಗೆ ಗೊತ್ತಿಲ್ಲ, ನಾವು ಕ್ರೀಡೆ ಆಡ್ತಾ ಇದೀವಿ ಅಷ್ಟೇ. ಈ ಲೆವೆಲಲ್ಲಿ ನಮ್ಮ ಇಂಡಿಯನ್ಸ್ ಇದ್ದಾರೆ, ಅವ್ರ ಲೆವೆಲ್ನ ಅವ್ರಿಗೆ ತೋರಿಸಿದ್ದಾರೆ. ಅದು ಫಸ್ಟ್ ಮ್ಯಾಚಲ್ಲಿ ಆಗಿದೆ, ಸೆಕೆಂಡ್ ಮ್ಯಾಚಲ್ಲಿ ಮುಂದುವರಿಯುತ್ತೆ. ಫೈನಲ್ಗೆ ಬಂದರೂ ಕೂಡ ಇದನ್ನೇ ಮಾಡ್ತೀವಿ, ಕಪ್ ಎತ್ಕೊಂಡ್ರು ಕೂಡ ಅವ್ರ ಮುಖ ನೋಡಲ್ಲ.